ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದರೆ ನೀವು ಆನ್ಲೈನಲ್ಲೇ ಲಿಂಕ್ ಮಾಡ್ಬೋದು. ಸೊ ಯಾವ ಥರ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಗೂಗಲ್ ಓಪನ್ ಮಾಡಿಕೊಂಡು, ಸೊ ಗೂಗಲಲ್ಲಿ ಏನು ಮಾಡಿ ಅಂತಂದರೆ NPCI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ನಿಮಗೆ ಅವರ ಒಂದು ಹಳೆ ವೆಬ್ಸೈಟ್ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಕ್ಲಿಕ್ ಹಿಯರ್ ಟು ವಿಸಿಟ್ ಅವರ್ ನ್ಯೂ ವೆಬ್ಸೈಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಅವರ ಒಂದು ಹೊಸ ವೆಬ್ಸೈಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ಬೋದು, ಇದು ಅವರ ಒಂದು ಹೊಸ ವೆಬ್ಸೈಟ್. ಇಲ್ಲಿ ಕಸ್ಟಮರ್ ಮೇಲೆ ಬಂದ್ಬಿಟ್ಟು ಕೆಳಗಡೆ ನೋಡ್ಬೋದು, ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ ಇದೆ, BASE. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಆ ಫಾರ್ಮಲ್ಲಿ ನಿಮಗೆ ಏನೇನು ಕೇಳುತ್ತೆ ಅದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಹೋಮ್ ಅಂತ ಇದೆ. ಸೊ ಹೋಮಲ್ಲಿ ಇಷ್ಟು ಇರುತ್ತೆ. ನೀವು ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಇದೆ ನೋಡ್ಬೋದು, ಆಧಾರ್ ಸೀಡಿಂಗ್ ಆರ್ ಡಿಸೀಡಿಂಗ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನೀವು ಏನಪ್ಪ ಅಂತಂದರೆ ಆಧಾರ್ ನಂಬರನ್ನು ಕಂಪ್ಲೀಟಾಗಿ ಎಂಟ್ರಿ ಮಾಡಿ. ಇಲ್ಲಿ ಸೀಡಿಂಗ್ ಮಾಡಬೇಕಾ ಇಲ್ಲ ಡಿಸೀಡಿಂಗ್ ಮಾಡಬೇಕಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಕೌಂಟ್ ನಂಬರನ್ನು ಕಂಪ್ಲೀಟಾಗಿ ಡೀಟೇಲ್ಸನ್ನು ಹಾಕಿ, ಅದಾದ ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಈ ಕ್ಯಾಪ್ಚಾ ಕೋಡನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಆಧಾರ್ಗೆ ಒಂದು OTP ಬರುತ್ತೆ, ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಹಾಕ್ಬಿಟ್ಟು ಫೈನಲ್ ಸಬ್ಮಿಟ್ ಮಾಡ್ತಾರಪ್ಪ ಅಂತಂದರೆ ನಿಮಗೆ ರಿಕ್ವೆಸ್ಟ್ ಏನಾಗುತ್ತಪ್ಪ ಅಂತಂದರೆ ಸೆಂಡ್ ಆಗುತ್ತೆ. ಸೊ ರಿಕ್ವೆಸ್ಟ್ ಸೆಂಡ್ ಆದ ಮೇಲೆ ಏನಪ್ಪ ಅಂತಂದರೆ ಸ್ವಲ್ಪ ದಿವಸ ವೆರಿಫೈ ಮಾಡುತ್ತೆ. ಸೊ ಹೆಸರುಗಳು, ಆ ಬ್ಯಾಂಕಲ್ಲಿರುವಂಥ ಹೆಸರುಗಳು ಅದು ಇದೆಲ್ಲ ಕರೆಕ್ಟಾಗಿ ಇದೆಯಾ ಅಂತ. ಸೊ ಎಲ್ಲ ಕರೆಕ್ಟಾಗಿ ಇತ್ತಂತಂದರೆ ಡೈರೆಕ್ಟಾಗಿ ಸೀಡಿಂಗ್ ಆಗುತ್ತೆ, ಇಲ್ಲ ಅಂತಂದರೆ ರಿಜೆಕ್ಟ್ ಆಗುತ್ತೆ. ಸೊ ಇನ್ ಕೇಸ್ ನೀವು ಚೆಕ್ ಮಾಡ್ಬೋದಪ್ಪ ಅಂತ ಹೇಳಿ ನೋಡ್ಬೋದು, ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದನ್ನು ಚೆಕ್ ಕೂಡ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ಹೆಸರು ಅದು ಇದು ಏನೋ ಚೇಂಜ್ ಆಗಿತ್ತಪ್ಪ ಅಂತಂದರೆ ಆಧಾರ್ ಪ್ರಕಾರ ಹೋಗ್ಬಿಟ್ಟು ನೀವು ಬ್ಯಾಂಕಲ್ಲಿ ಚೇಂಜ್ ಮಾಡಿ ಆಮೇಲೆ ನೀವು ಇದನ್ನ ಸೀಡಿಂಗ್ ಕೂಡ ಮಾಡ್ಬೋದು. ಸೊ ಸಿಂಪಲ್ ಆಗಿರುವಂಥ ಒಂದು ಪ್ರೋಸೆಸ್ ಇದು. ಆನ್ಲೈನಲ್ಲಿ ನೀವು ಆರಾಮಾಗಿ ಮೊಬೈಲಲ್ಲೇ ಕೂಡ ಮಾಡ್ಕೋಬೋದು, ಮನೆಯಲ್ಲೇ ಕೂತ್ಕೊಂಡು. ಸೊ ಎಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.